ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಕಿ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತ ಮತ್ತು ಜ್ಯೋತಿಕಾ ಸತ್ಯನ ತಿಳ್ಕೊಂಡು ಮನೆ ಕಡೆ ಬರ್ತಾ ಇರ್ತಾರೆ. ಮನೆ ಒಳಗಡೆ ಬಂದಾಗ ತುಂಬ ಬೇಜಾರಿಂದ ಬರಬೇಕಾದ್ರೆ ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಈ ಮನೆ ಮಗಳಲ್ಲ ಅನ್ನೋ ಬೇಜಾರ್ಗಿಂತ ಶಾರದಾ ಈ ಮನೆ ಮಗಳು ಅಂತ ಅನ್ನೋದೇ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಷ್ಟು ಸಂಕಟ ಆಗ್ತಾ ಇದೆ. ಏನು ಮಾಡೋಣ, ಈ ಮನೆ ಮಗಳು ನಿಜವಾಗ್ಲೂ ಶಾರದನ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರಾ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ, ಏನು ಆ ಶ್ರಾದ್ದ ನೋಡೋಕೆ ಹೋಗಿದ್ರಾ? ಅಲ್ಲ ಅವ್ರ ಹಿಂದೆ ಹಿಂದೆ ಏನಕ್ಕೆ ಸುತ್ತೀರಾ, ನಿಮಗೇನು ಅನ್ಸಲ್ವಾ ಅಂತ ಬೈತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅದು ಹಾಗಲ್ಲ ರೀ ಅಂತ ಅನ್ಬೇಕಾದ್ರೆ, ಏನಾಗಲ್ಲ ಮುಚ್ಚು ಬಾಯಿ, ನಿನ್ನಿಂದಲೇ ಅವಳು ಹಾಳಾಗಿರೋದು. ಮುಂಚೆನೂ ಇದೇ ಕೆಲಸ ಮಾಡ್ತಿದ್ದೆ, ಇವಾಗಲೂ ಇದೇ ಕೆಲಸ ಮಾಡ್ತಿದ್ಯಾ? ನನ್ನ ಮೊಮ್ಮಗಳು ಮೊಗ್ಲಿನ ಥರ ಆಗಬೇಕು ಅಂತ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ದೀವಿ, ಅಂಥದ್ರಳು ನೀನು ಹೋಗಿ ಹೋಗಿ ಅದೇ ಕೆಲಸ ಮಾಡ್ತಾ ಇದೀಯಾ ಅಂತ ಬೈತಾ ಇರಬೇಕಾದ್ರೆ ಪಾರಿಜಾತ, ಅದು ಆಗಲ್ಲ, ನನ್ನ ಮಾತು ಕೇಳಿ ಕೇಳಿ ಅಂತ ಅನ್ಬೇಕಾದ್ರೆ ಮುಚ್ಚುತ್ತೀಯ ಇಲ್ವೋ ಬಾಯ ಅಂತ ಬೈತಾ ಇರ್ತಾರೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ತಾತ ಯಾವಾಗಲೂ ನನ್ನ ಮೊಮ್ಮಗಳು ಅಂತ ಕೇರ್ ಮಾಡ್ತಾ ಇರ್ತಾರಲ್ಲ, ಈಗೇನಾದರೂ ಶಾರದಾ ಸ್ವಂತ ಮಗಳು ಅಂತ ಗೊತ್ತಾದರೆ ಆಗಿರೋ ಮದುವೆನ ಒಪ್ಕೊಂಡು ಅವಳಿಗೆ ರಾಣಿ ಪಟ್ಟನ ಕೊಟ್ಟೇ ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದರೆ ತಾತ ಮತ್ತಷ್ಟು ಕೋಪ ಮಾಡ್ಕೊಂಡು ಪಾರಿಜಾತನ ಬೈತಾ ಇರ್ತಾರೆ. ಬೆದ್ರುಗೊಂಬೆ ಆಗಿ ನಿಂತ್ಕೊಂಡಿದೆಯಲ್ಲ, ಏನಕ್ಕೆ ನನ್ನ ಮೊಮ್ಮಗಳನ್ನ ಶ್ರದ್ಧಾ ನೋಡೋಕೆ ಕರ್ಕೊಂಡೋಗಿದ್ದೆ, ಅದಕ್ಕೆ ಮೊದಲು ಉತ್ತರ ಕೊಡು ಅಂತ ಕಿರ್ತಾ ಇರಬೇಕಾದ್ರೆ ಕೂಗಾಡ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಹೋಗಿ, ಅದು ಆಗಲ್ಲ, ಗ್ರಾನಿ ಏನು ಕರ್ಕೊಂಡು ಹೋಗಿರಲಿಲ್ಲ, ನಾನೇ ಹೋಗಿದ್ದೆ ಅಂತ ಹೇಳಕ್ಕೆ ಅಂತ ತಾತ ಹತ್ರ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದಶರಥನಿಗೆ ಫೋನ್ ಬರ್ತಾ ಇರುತ್ತೆ. ಅದೇ ಫೋನ್ ಮಾತಾಡಿಕೊಂಡು ದಶರಥ ಮುಂದೆ ಬರ್ತಾ ಇರಬೇಕಾದ್ರೆ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ಬಂದೇ ಬಿಡ್ತಾರೆ. ಇನ್ನೇನು ಶಾರದಾ ಬೀಳಬೇಕು ಅಷ್ಟೊತ್ತಿಗೆ ಈ ಕಡೆ ದಶರಥ ಇಟ್ಕೊಬಿಡ್ತಾನೆ. ಅದನ್ನು ನೋಡಿ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಇವಳೇ ದಶರಥನ ನಿಜವಾದ ಮಗಳು ಅಂತ ಪಾಲಾಕ್ಷ ಹೇಳಿದ್ದನ್ನು ನೆನ್ಪು ಮಾಡ್ಕೊತಿರ್ತಾಳೆ. ಡ್ಯಾಡು ಗೊತ್ತಿದ್ದೋ ಗೊತ್ತಿಲ್ಲದೇ ಇವಳನ್ನ ತುಂಬ ಕೇರ್ ಮಾಡ್ತಾರೆ. ಏನಾದರೂ ಸ್ವಂತ ಮಗಳು ಅಂತ ಇವಳು ಗೊತ್ತಾದರೆ ಖಂಡಿತ ಅವ್ರ ಮನಸ್ಸಲ್ಲಿ ಬೇರಿರೋದಂತೂ ಗ್ಯಾರಂಟಿ. ಅಪ್ಪಿತಪ್ಪಿ ಮನೆ ಸೊಸೆಯಾಗಿದ್ದಾಳೆ, ಆದರೆ ಇವಳು ಸೊಸೆಯಾಗಿರಬೇಕು, ಈ ಮನೆ ಮಗಳಾಗಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ತಾತನಿಗೆ ತುಂಬ ಕೋಪ ಬಂದು ಹಾಗೆ ಶಾರದನ ನೋಡ್ಕೊಬಿಟ್ಟು ಅಲೆ ನಾಟಕ ಶುರು ಮಾಡಿದ್ಲು ಅಂತ ಚಿ ಅಂತ ಉಕ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಂಡು ಸುಮಿತ್ರ ಮುಖನ ನೋಡ್ತಾ ಇರ್ತಾಳೆ. ಸುಮಿತ್ರನು ಸಹ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಎಲ್ಲರೂ ಸಹ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸಿದ್ದು, ಅಮ್ಮ ಹಾಸ್ಪಿಟಲ್ಗೆ ಹೋಗಿ ಬಂದ್ರ, ಚೆಕಪ್ಪಿಗೆ ಹೋಗಿ ಬಂದ್ರ ಅಂತ ಅನ್ಬೇಕಾದ್ರೆ, ನಿನಗೆ ನನಗಿನ್ನೂ ಸಹ ನಿನ್ನ ಹೆಂಡ್ತಿನೇ ಇಂಪಾರ್ಟೆಂಟ್ ಅಲ್ಲಲ್ವಾ, ಅವಳ ಕಾರ್ಯನೇ ಇಂಪಾರ್ಟೆಂಟ್ ಆಯಿತು, ನನ್ನ ಹತ್ರ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮುರಳಿ ಬಂದುಬಿಟ್ಟು ಹೇಗಿತ್ತು ಪೂಜೆ ಅಂತ ಕೇಳೋವಷ್ಟರಲ್ಲಿ, ರೀ ಬನ್ನಿ ಸ್ವಲ್ಪ ಮಾತಾಡಬೇಕು, ಒಳಗಡೆ ಹೋಗೋಣ ಅಂತ ಕೋಪ ಮಾಡ್ಕೊಂಡು ಕರ್ಕೊಂಡು ಹಾಗೆ ನನ್ನ ಕಡೆ ಆರತಿ ತುಂಬ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸಿದ್ದು ಮತ್ತು ಅನಸೂಯ ಇಬ್ಬರು ಬರ್ತಾರೆ. ಸಿದ್ದು ಬಂದು ಕೇಳ್ತಾ ಇರ್ತೇನೆ, ಯಾಕೆ ಆರತಿ ಇಷ್ಟು ಡಲ್ ಆಗಿದೆಯಾ ಅಂತ ಅಂದಾಗ, ಇನ್ನೇನನ್ನ ಮಾಡಲಿ, ನಾಳೆ ಸರಿ ಆಗ್ತಾರೆ ನಾಳೆ ಸರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವ್ರ ಕೋಪ ನೋಡಿದರೆ ಖಂಡಿತ ಕಡಿಮೆ ಆಗಲ್ಲ ಅಂತ ನನಗೆ ಅನ್ನಿಸ್ತಿದೆ. ಇದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ, ಇದ್ರ ಬದಲು ನಾನು ಹಾಸ್ಟೆಲಲ್ಲಿ ಹೋಗಿ ಉಳ್ಕೋತೀನಿ ಅಂತ ಹೇಳಬೇಕಾದ್ರೆ ಈ ಕಡೆ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ. ಅಲ್ಲ, ನೀನೊಬ್ಬಳೇ ನನಗೆ ಮುದ್ದು ತಂಗಿ ಇರೋದು, ಈ ಮನೇಲಿ ಸಪೋರ್ಟ್ ಮಾಡೋದು ನೀನೊಬ್ಬಳೇ, ಅಂಥದ್ರಲ್ಲಿ ನೀನು ನನ್ನ ಬಿಟ್ಟು ಹೋದರೆ ನನಗೆ ಯಾರು ಸಹಾಯ ಮಾಡ್ತಾರೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತು ಸಿದ್ದು ಹೇಳ್ತಾ ಇರ್ತಾನೆ, ರಿಸೆಪ್ಷನ್ ಹತ್ರ ಇಟ್ಕೊಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೋಡು ಡಿಜಿಟಲ್ ಪ್ರಿಂಟಿಗೆಲ್ಲ ತಂದಿದ್ದೀನಿ, ಯಾವ ಥರ ಡಿಸೈನ್ ಚೆನ್ನಾಗಿದೆ ನೀನು ಸೆಲೆಕ್ಟ್ ಮಾಡು ಅಂತ ಅನ್ಬೇಕಾದ್ರೆ ಎಲ್ಲನೂ ನೋಡ್ತಾ ಇರ್ತಾಳೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಣ್ಣ ಅಂತ ಅನ್ಬೇಕಾದ್ರೆ, ನಿನಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡು, ಹಾಗೆ ನೀನು ರಿಸೆಪ್ಷನ್ ಜವಾಬ್ದಾರಿ ಎಲ್ಲ ನೀನು ವಹಿಸ್ಕೋಬೇಕು, ಜೊತೆಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಎಲ್ಲನೂ ಸಹ ನೀನೇ ಮಾಡಬೇಕು, ನಿನ್ನ ತಲೆ ಮೇಲೆ ತುಂಬ ಅಂದರೆ ತುಂಬ ಜವಾಬ್ದಾರಿನ ನಾನು ಕೊಡ್ತಿದ್ದೀನಿ, ನನ್ನ ರೈಟ್ ಹ್ಯಾಂಡ್ ಕಡೆ ನೀನು ಅಂತ ಅನ್ಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದೆಯಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ ಅಂದಾಗ, ತಗೋ ಈ ಇನ್ವಿಟೇಷನಲ್ಲಿರೋ ಡಿಸೈನ್ ಎಲ್ಲನೂ ನೋಡು, ನಿನಗೆ ಯಾವ್ದು ಇಷ್ಟ ಅದನ್ನು ಸೆಲೆಕ್ಟ್ ಮಾಡು ಅಂತ ಅನ್ಬೇಕಾದ್ರೆ ಖುಷಿಯಿಂದ ಮತ್ತೆ ಎಲ್ಲನೂ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು, ವಾವ್ ನಮ್ಮ ಮನೇಲಿ ಫಂಕ್ಷನ್ನ, ನನಗಂತೂ ತುಂಬ ಖುಷಿ, ಅಪ್ಪ ನನಗೂ ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡ್ತೀರಾ, ನಾನು ಎಲ್ಲರಿಗೂ ಕೊಡ್ತೀನಿ ಅಂದಾಗ, ಎಷ್ಟು ಜನ ಫ್ರೆಂಡ್ ಬೇಕಾದರೂ ಕರಿ, ನನಗೇನು ತೊಂದರೆ ಇಲ್ಲ, ಎಲ್ಲರೂ ಬರಲಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನಸೂಯ ಶಾರದವ್ರ ಹತ್ರ ಮಾತಾಡಿದ್ರ ಅಂತ ಕೇಳಬೇಕಾದ್ರೆ, ಇಲ್ಲ ನಾನು ಮಾತಾಡಿಲ್ಲ, ಇವಾಗ ಹೋಗಿ ಮಾತಾಡ್ತೀನಿ ಅಂತ ಸಿದ್ದು ಹೋಗ್ತಾ ಇರ್ತಾನೆ. ಹಾಗೆ ಶಾರದಾ ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಸೊಪ್ಪು ಸೋಸ್ತಾ ಇರಬೇಕಾದ್ರೆ ಅಲ್ಲಿಗೆ ಸಿದ್ದು ಬರ್ತಾನೆ. ಶಾರದವ್ರೆ ಅಂತ ಅಂದಾಗ ಮುಖನ ತಿರುಗಿಸ್ಕೊಂಡು ಆ ಕಡೆ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಹೋಗಿ ಹೇಳ್ತಾ ಇರ್ತಾನೆ, ಈ ಮನೆಯವರೆಲ್ಲ ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂತ ಗೊತ್ತು, ಸರಿಯಾಗಿ ಯಾರೂ ಮಾತಾಡ್ತಿಲ್ಲ ಅಂತಲೂ ಗೊತ್ತು, ಆದರೆ ನೀವು ಇದೇ ರೀತಿ ಇದ್ದರೆ ಜೀವನ ತುಂಬ ಕಷ್ಟ ಆಗುತ್ತೆ, ಪ್ಲೀಸ್ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಸಹ ನೀವು ನಗ್ತಾ ಇರಿ ಅಂತ ಹೇಳ್ತಾ ಇರ್ತಾನೆ.
ಆವಾಗ ಶಾರದಾ ತುಂಬ ಕೋಪ ಮಾಡಿಕೊಂಡು ನನಗೆ ತುಂಬ ಬೇಜಾರಾಗಿದೆ, ಆದರೆ ಮನೆಯವರಿಂದ ಅಲ್ಲ ನಿಮ್ಮಿಂದ ಅಂತ ಅಂದಾಗ ನಾನೇನು ಮಾಡಿದೆ ಇವಾಗ ಅಂತ ಕೇಳ್ತಾ ಇರ್ತಾನೆ. ಇನ್ನೇನು ಸರ್ ಪದೇ ಪದೇ ನೋವು ಕೊಡ್ತಾ ಇರೋದು ನೀವೇ, ನಿಮ್ಮಿಂದ ಇಷ್ಟೆಲ್ಲ ಆಗಿದ್ದು ನಾವಿಬ್ಬರು ಸೇರ್ಕೊಂಡವ್ರಿಗೆ ಎಷ್ಟು ನೋವು ಕೊಡ್ತಿದ್ದೀವಿ ಅದನ್ನು ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅವತ್ತು ನೋಡಿದರೆ ಇಷ್ಟ ಇಲ್ಲರೂ ಸಹ ಪೂಜೆ ಕರ್ಕೊಂಡು ಹೋಗ್ರಿ, ಇವತ್ತು ಅಪ್ಪನ ಶ್ರದ್ಧಾ ಕಾರ್ಯದಲ್ಲಿ ನೀವೇ ಕೂತ್ಕೊಂಡು ಸಾಲದಕ್ಕೆ ಆ ಗೆಸ್ಟ್ ಬಂದಾಗಲೂ ಬೇರೆ ಅವಮಾನ ಆಯಿತು, ಇನ್ನೇನಾಗಬೇಕು ಅಂತ ಅಂದಾಗ ಒಂದು ನಿಮಿಷ ಬೈಯೋದಿದ್ರೆ ಇನ್ನೊಂದು ಸೇರಿಕೊಂಡು ಲಿಸ್ಟಲ್ಲಿ ಬೈರಿ ಅಂತ ಅಂದಾಗ ಇನ್ಯಾವ ವಿಷಯಕ್ಕೆ ಬೈಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಹೇಗಪ್ಪ ಹೇಳಿ ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂತ ನಾನು ಯಾವ ಬಾಯಲ್ಲಿ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ದೀಪು ಓಡ್ ಬಂದ್ಬಿಟ್ಟು ಅಪ್ಪ ಅಮ್ಮ ಅಂತ ಕೂತ್ಕೊಂಡು ಕಿಚನ್ ಒಳಗಡೆ ಬಂದೇ ಬಿಡ್ತಾಳೆ. ಅಪ್ಪ ನಾಳೆ ನಾವು ಹೊಸ ಬಟ್ಟೆ ತರಕ್ಕೆ ಅಂಗಡಿಗೆ ಹೋಗ್ತೀವಿ ಅಂತ ಅನ್ಬೇಕಾದ್ರೆ ನಿನಗೆ ಯಾಕೆ ಇವಾಗ ಹೊಸ ಬಟ್ಟೆ ಅಂತ ಕೇಳಬೇಕಾದ್ರೆ ಅದೇ ನಿಮ್ಮದು ಮತ್ತೆ ಒಂದು ರಿಸಪ್ಗೆ ಅಂತ ಅನ್ಬೇಕಾದ್ರೆ ಎಂಥ ರಿಸಪ್ಗೆ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಸೂಯ ಅದೇ ರಿಸಪ್ಗೆ ಅಂತ ಅನ್ಬೇಕಾದ್ರೆ ನಾವು ಇಬ್ಬರು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ಸರಿಯಾಗಿ ಹೇಳಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಹೇಳ್ತಾ ಇರ್ತಾಳೆ, ಅಣ್ಣಂದು ಮತ್ತೆ ನಿಮ್ಮದೇ ರಿಸೆಪ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ತುಂಬ ಶಾಕಾಗಿ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಕೋಪ ಮಾಡಿಕೊಂಡು ಏನು ಆಟ ಆಡ್ತಿದ್ದೀರಲ್ಲ, ತಮಾಷೆಗೂ ಸಹ ಈ ರೀತಿ ಎಲ್ಲ ಹೇಳ್ಬೇಡಿ ಅಂತ ಅಂದಾಗ ನಾವು ತಮಾಷೆಗೆ ಹೇಳ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ಮನೇಲಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ, ಹಾಗೆ ಜನಗಳಿಗೂ ಸಹ ಎಲ್ಲಿ ಗೊತ್ತಾಗುತ್ತೆ ನಮ್ಮಿಬ್ಬರು ಮದುವೆ ಆಗಿದ್ದೀವಿ ಅಂತ, ಅಫಿಷಿಯಲಾಗಿ ನಾವು ಈ ಥರ ಫಂಕ್ಷನ್ ಮಾಡಿದರೆ ಖಂಡಿತ ನೀವು ನನ್ನ ಹೆಂಡ್ತಿ ಅಂತ ಗೊತ್ತಾಗುತ್ತೆ ಎಂದಾಗ ಏನು ಹೇಳ್ತಿದ್ರೆ ಸರ್ ತಲೆ ಏನಾದರೂ ಕೆಟ್ಟಿದೆಯಾ, ಅಲ್ಲ ನಿಮ್ಮನ್ನು ಮದುವೆ ಆಗಿರೋದೇ ಹೆಚ್ಚು ಅಂಥದ್ರಲ್ಲಿ ಗಂಡ ಅಂತ ನಾನು ಒಪ್ಕೊಂಡಿಲ್ಲ ಅಂದಮೇಲೆ ಈ ಫಂಕ್ಷನ್ ಎಲ್ಲ ನಾನು ಮಾಡ್ಕೋತೀನಿ ಅಂತ ನೀವು ಹೇಗೆ ಅಂದ್ಕೊಂಡ್ರಿ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ, ಅಫಿಷಿಯಲ್ ಆಗಿ ನಾವು ಈ ರೀತಿ ಫಂಕ್ಷನ್ ಮಾಡಲಿಲ್ಲ ಅಂತಂದರೆ ಎಲ್ಲರೂ ಜ್ಯೋತಿಕನ ನನ್ನ ಹೆಂಡ್ತಿ ಅಂತ ಅನ್ಕೋತಾರೆ, ಅದಕ್ಕೋಸ್ಕರ ನೀವು ನನ್ನ ಹೆಂಡ್ತಿ ಅಂತ ಗೊತ್ತಾಗಬೇಕು, ಇಲ್ಲ ಅಂತಂದರೆ ನನ್ನ ಲೈಫಿಗೂ ಸಹ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ಏನು ಸರ್ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹೌದು ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂತ ಅನ್ಬೇಕಾದ್ರೆ ಈ ಮದುವೆನೇ ನಾನು ಒಪ್ಕೊಂಡಿಲ್ಲ ಅಂತಂದ್ರಲ್ಲಿ ರಿಸೆಪ್ಷನ್ ಎಲ್ಲ ನಾನು ಮಾಡ್ಕೊಳ್ಳಲ್ಲ, ಆಲ್ರೆಡಿ ಪೂಜೆ ಮಾಡಿ ತಾತನಿಗೆ ಇನ್ನೂ ಕೋಪ ಜಾಸ್ತಿ ಆಗಿದೆ, ರಣರಂಗ ಆಗಿದೆ ಮನೆಯೇ ಅಂಥದ್ರಲ್ಲಿ ಸುರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ, ಈ ಥರ ಉರಿತಿರ್ಬೇಕಾದ್ರೆ ತುಪ್ಪ ಸುರಿಯೋದು ಅಂತಂದರೆ ಇದೆ ಸರ್ ಅಂತ ಬೇಕಾದ್ರೆ ನಿನಗೇನು ಅರ್ಥ ಆಗಲ್ಲ ಶಾರದಾ, ಸ್ವಲ್ಪ ಸಿದ್ದು ಮಾತನ್ನ ಕೇಳು ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಅಲ್ಲ ಶಾರದಾ ಮೊನ್ನೆ ಗೆಸ್ಟ್ ಬಂದಾಗ ಗೊತ್ತಾಯ್ತಲ್ವಾ ನೀನು ಈ ಮನೆ ಸೊಸೆ ಅಂತ ಯಾರು ಸಹ ಹೇಳಲಿಲ್ಲ, ಅವರು ನಿನ್ನನ್ನು ಕೆಲಸದವರು ಅಂತ ಅಂದ್ಕೊಂಡಿದ್ರು, ಎಷ್ಟು ಅವಮಾನ ಆಯಿತು, ಸಿದ್ದುಗೂ ಹಾಗೆ ಮನೆಯವ್ರಿಗೆಲ್ಲ ಬೇಜಾರಾಯಿತು ಅಂತ ಅಂದಾಗ ಪರವಾಗಿಲ್ಲ ಯಾರು ಸಹ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದೇನು ಪರವಾಗಿಲ್ಲ, ಈಗ ಮನೆಯವರೇ ಒಪ್ಕೊಳ್ಳೋಕ್ಕಾಗಿಲ್ಲ ಅಂಥದ್ರಲ್ಲಿ ಹೊರಗಿನ ಪ್ರಪಂಚಕ್ಕೆ ಜ್ಯೋತಿಕನ ಹೆಂಡ್ತಿ ಅಂತ ಅಂದ್ಕೊಂಡಿದ್ದಾರೆ, ಇವಾಗ ನಾನು ಹೆಂಡ್ತಿ ಅಂತ ಗೊತ್ತಾದರೆ ನಿಮ್ಮ ಸಮಸ್ಯೆ ಆಗುತ್ತೆ, ನಿಮಗೆ ಸರ್ ಪ್ರಾಬ್ಲಮ್ ಆಗೋದು, ನಿಮ್ಮನ್ನೇ ಜನ ಒಂಥರ ದೃಷ್ಟಿಯಲ್ಲಿ ನೋಡ್ತಾರೆ, ಸೊ ನಾನು ವಾಸ್ತವನ ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀನಿ, ನನ್ನ ಪಾಡಿ ನಾನು ಬಿಡಿ ಅಂತ ಬೈತಾ ಇರ್ತಾಳೆ. ಹಾಗೆ ಈ ಮನೆಯ ಪ್ರತಿಷ್ಠೆನೂ ಸಹ ಹಾಳಾಗುತ್ತೆ ಅಂತ ಅನ್ಬೇಕಾದ್ರೆ ಆರತಿ ಒಂದೇ ಒಂದ್ಸಲ ಕೂತು ಯೋಚನೆ ಮಾಡಿ ಅದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಹಾಗೆ ನನ್ನನ್ನು ಬಲವಂತ ಮಾಡಬೇಡ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ, ಈ ಮ್ಯಾಟ್ರನ್ನ ಇಲ್ಲಿಗೆ ಬಿಡಿ ಅಂತ ಅನ್ಬೇಕಾದ್ರೆ ನಾನು ಬಿಡಲ್ಲ ಅಂತ ಸಿದ್ದು ಹಠ ಮಾಡ್ತಾ ಇರ್ತಾನೆ. ನೀವೇನಾದರೂ ಬಿಡಲ್ಲ ಅಂತ ಅಂದರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ತುಂಬ ದೂರ ಹೋಗಬೇಕಾಗುತ್ತೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ನೋಡಿ ನನ್ನ ಮಾತು ಮೀರಿ ಸಹ ರಿಸೆಪ್ಷನ್ ಏನಾದ್ರು ಮಾಡ್ತೀನಿ ಅಂತ ಅಂದರೆ ಈ ಮನೇಲೇ ನಾನು ಇರಲ್ಲ, ನೋಡಿ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇದ್ರೆ ತುಂಬ ಬೇಜಾರಿಂದ ಶಾರದಾ ಮುಖನ ಮನೆಯವರೆಲ್ಲರೂ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮನೆಯಲ್ಲಿ ರೂಮಿಗೆ ಬಂದು ಕೂತ್ಕೊಂಡು ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ದಶರಥ ಶಾರದಾ ಬೀಳ್ತಿರ್ಬೇಕಾದ್ರೆ ಇಟ್ಕೊಂಡಿದ್ದು, ಹಾಗೆ ಪಾಲಾಕ್ಷ ದಶರಥನ ಸ್ವಂತ ಮಗಳು ಶಾರದಾ ಅಂತ ಹೇಳಿದ್ದು ಎಲ್ಲನೂ ನೆನಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಅವಳು ಚಿಕ್ಕ ವಯಸ್ಸಲ್ಲಿದ್ದ ಗಿಫ್ಟ್ ಎಲ್ಲನೂ ಸಹ ತೆಗೆದು ಎಸಿತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಬಂದು ಏನು ಮಾಡ್ತಿದ್ದೆ ಗೋಲ್ಡಿ, ಇದನ್ನೆಲ್ಲ ಏನಕ್ಕೆ ಎಸಿತಿದ್ಯಾ ಅಂತ ಅಂದಾಗ ನೋಡು ಗ್ರಾನಿ, ಇದೆಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಪ್ರೀತಿಯಿಂದ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿರ್ತಂಥ ಗಿಫ್ಟು, ಆದರೆ ಇವಾಗ ಇದೆಲ್ಲ ಶಾರದನ ಸ್ವತ್ತು ಅಂದಮೇಲೆ ಇದೆಲ್ಲ ನನಗೆ ಬೇಡ, ಸುಟ್ಟಾಗ್ತೀನಿ ಅಂತ ತುಂಬ ಕೋಪ ಮಾಡಿಕೊಂಡು ಮ್ಯಾಚ್ ಬ್ಯಾಗ್ಸ್ ತಗೊಂಡು ಸುಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ದಯವಿಟ್ಟು ಸುಮ್ಮನೆ ಇರು, ಮತ್ತೊಂದು ರಾದಂತ ಮಾಡಬೇಡ ಅಂತ ಅಂದಾಗ ಇನ್ನೇನು ಮಾಡೋದು ಹೇಳು ಅಂತ ಕೇಳ್ತಾ ಇರ್ತಾಳೆ. ಇನ್ಮೇಲೆ ಶಾರದಾ ಈ ಮನೆ ಮಹಾರಾಣಿಯಾಗಿ ಮೆರಿತಾಳೆ, ನಾನು ಇನ್ನು ಮನೆ ಕೆಲಸದೊಳಗೆ ಮೆರಿಬೇಕಾಗುತ್ತೆ ಅಲ್ವಾ, ಏನು ಗೊತ್ತಾ, ಮತ್ತೆ ನಾನು ಆ ಸ್ಲಮ್ಮಿಗೆ ಹೋಗಬೇಕಾಗುತ್ತೆ, ಅಪ್ಪನ ಜೊತೆ ನವೀನ ಜೊತೆ ದಿವ್ಯ ಜೊತೆ ಒಂದು ತೂಟಕ್ಕೂ ಸಹ ಕಷ್ಟಪಡಬೇಕಾಗುತ್ತೆ, ಅಪ್ಪ ನನ್ನ ಕೈಲಲ್ಲಿ ಇರೋಕ್ಕಾಗಲ್ಲ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಈ ರೀತಿ ಎಲ್ಲ ಮಾತಾಡಬೇಡ, ನನಗೂ ತುಂಬ ಟೆನ್ಷನ್ ಆಗುತ್ತೆ, ಈ ರೀತಿ ಜೀವನ ಬದುಕಕ್ಕೆ ನಾನು ನಿನ್ನನ್ನು ಅವತ್ತು ಎಕ್ಸ್ಚೇಂಜ್ ಮಾಡಿ ಇವಳು ಮಡ್ಲಲ್ಲಿ ಹಾಕಿದ್ದು ಅಂತ ಹೇಳ್ತಾ ಇರ್ತಾಳೆ. ಮತ್ತು ಇನ್ನೇನು ಮಾಡಲಿ, ಇನ್ನೇನು ದಾರಿ ಇದೆ ಹೇಳಿ, ನಮಗೆ ಗೊತ್ತಿಲ್ಲದಂಗೆ ಎಲ್ಲ ಸಹ ಶಾರದನಿಗೆ ಹೋಗ್ತಿದ್ದೆ, ನಾವು ಆಸೆ ಪಟ್ಟಂತೆ ಏನು ಸಹ ಸಿಗ್ತಿಲ್ಲ, ಅಪ್ಪ ಅಮ್ಮನ ಪ್ರೀತಿ ಆಸ್ತಿ ಆಗಿ ಸಿದ್ದು ಪ್ರೀತಿ ಎಲ್ಲ ಶಾರದನಿಗೆ ಸೇರ್ತಿದೆ, ನಮಗೇನಿದೆ ಹೇಳಿ ನೋಡೋಣ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತು ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಆಸ್ತಿ ಐಷಾರಾಮಿ ಜೀವನನ ಬಿಟ್ಟು ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ, ಸ್ವಲ್ಪ ನಿಧಾನಕ್ಕೆ ಮಾತಾಡು, ಯಾರು ಕೇಳಿಸ್ಕೊಂಡ್ರೆ ಏನು ಗತಿ ಅಂತ ಅನ್ಬೇಕಾದ್ರೆ ಏನು ಗತಿನ ಕೇಳಿಸ್ಕೊಂಡ್ರೆ ಬಿಡಿ, ಎಲ್ಲರೂ ಕೇಳಿಸ್ಕೊಂಡ್ರೆ ನನ್ನ ಗತಿ ಏನಾಗುತ್ತೆ, ನನ್ನ ಜೀವನ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ ಗ್ರಾನಿ ಅಂತ ಕೂಗಾಡ್ತಾ ಇರ್ತಾಳೆ.
ಹಾಗೆ ಮತ್ತು ಇನ್ನೊಂದು ಖಂಡಿತ ಈ ಐಷಾರಾಮಿ ಜೀವನ ಬಿಟ್ಟು ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಸಮಾಧಾನ ಮಾಡ್ಕೊ, ನನಗೂ ಟೆನ್ಷನ್ ಆಗುತ್ತೆ ಅಂತ ತೊಡೆ ಮೇಲೆ ಮನಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ. ನಿಜವಾದ ದಶರಥನ ಮಗಳು ಶಾರದಾ ಅನ್ನೋ ವಿಷಯ ದಶರಥನಿಗೆ ಗೊತ್ತಾಗಿಲ್ಲ. ನಿನ್ನ ಜೊತೆ ನಾನು ಪಾಲಾಕ್ಷ ಇದ್ದೀವಿ, ಅವನಿಗೆ ಗೊತ್ತಾಗೋಕ್ಕೂ ಮುಂಚೆ ಅವ್ನ ಮಗಳನ್ನೇ ಭೂಮಿ ಮೇಲೆ ಇಲ್ದಂಗೆ ಮಾಡೋಣ, ನೀನು ಸಮಾಧಾನ ಮಾಡ್ಕೋ ಗೋಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರೂಮಲ್ಲಿ ದೀಪು ಡ್ರಾಯಿಂಗ್ ಮಾಡಿಕೊಂಡು ಹಾಗೆ ಲೆಕ್ಕ ಮಾಡ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಒಬ್ಬಳೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಸಿದ್ದುನ ವಿಮಲ ಬೈದಿದ್ದನ್ನು ನೆನ್ಪು ಮಾಡ್ಕೋತಾ ಇರ್ತಾಳೆ. ನಿನಗೆ ನನಗಿನ್ನ ನಿನ್ನ ಹೆಂಡ್ತಿನೇ ಹೆಚ್ಚಲ್ವಾ, ನಿನ್ನ ಜೊತೆ ಏನು ಮಾತಾಡ್ತಿದೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಮ್ಮ ಈ ಲೆಕ್ಕ ಹೇಳ್ಕೊಡಿ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಕರಿತಾ ಇರ್ತಾಳೆ. ಅಕ್ಷಿಂತ ಅಂದ ತಕ್ಷಣ ಯಾಕಮ್ಮ ಈ ರೀತಿ ಅಕ್ಷಿಂತ ಅಂತಿದ್ದೀರಾ ಅಂದಾಗ ಹೊರಗಡೆ ಥಂಡಿ ಗಾಳಿ ಎಲ್ಲ ಇದೆಯಲ್ಲ ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಜ್ವರ ಏನಾದರೂ ಬಂದಿದೆಯಾ ಅಂತ ಮುಟ್ಟಿ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ. ರೂಮಿಗೆ ಬಂದ ತಕ್ಷಣ ಈ ಕಡೆ ಅಕ್ಷಿಂತ ಅಂದಾಗ ಎಡ್ ಮೇಡಮ್ಗೆ ತುಂಬ ಕೋಲ್ಡ್ ಆಗಿದೆ ಅಂತ ರೇಗಿಸ್ತಾ ಇರ್ತಾನೆ. ಅಯ್ಯೋ ಅಪ್ಪ ಮೀನಿಗೆ ಏನಾದರೂ ಯಾವತ್ತು ಜ್ವರ ಬರುತ್ತಾ ಅಂತ ದೀಪು ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ ಬಂದರೂ ಬರ್ಬೋದು ಅಂತ ಅಂದಾಗ ದೀಪು ಇಡೀ ಪೂರ್ತಿ ದಿನ ರಾತ್ರಿ ಎಲ್ಲ ಸಹ ಮೀನು ನೀರಲ್ಲೇ ಇರುತ್ತಲ್ಲ ಅದಕ್ಕೆ ಜ್ವರ ಬಂದಿರುತ್ತೆ ಅಪ್ಪ ಅಂತ ಅಂದಾಗ ಒಂದು ನಿಮಿಷ ಬರ್ತೀನಿ ಅಂತ ಹೋಗಿ ಬಿಸಿನೀರು ತೊಗೊಬರ್ತಾನೆ. ತೊಗೊಬಂದ್ಬಿಟ್ಟು ತೊಗೊಳ್ಳಿ ಶಾರದವ್ರೆ ಬಿಸಿನೀರು ಕುಡೀರಿ, ಬಿಸಿನೀರು ಕುಡಿದ್ರೆ ಕೋಲ್ಡು ಕಡಿಮೆ ಆಗುತ್ತೆ, ಹಾಗೆ ಸ್ವಲ್ಪ ಇರಿಟೇಟು ಕಡಿಮೆ ಆಗುತ್ತೆ ಅಂತ ಅಂದಾಗ ಶಾರದಾ ಮಾತ್ರ ಸಿದ್ದುನ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ತೊಗೊಳ್ಳಿ ತುಂಬ ಬಿಸಿ ಇದೆ ನಿಧಾನ ಕುಡೀರಿ ಅಂತ ಅಂದಾಗ ಈ ಕಡೆ ಶಾರದಾ ನೀರನ್ನ ಕುಡಿತಿರ್ಬೇಕಾದ್ರೆ ನೋಡಿ ರಿಸೆಪ್ಷನ್ ಅಷ್ಟೊತ್ತಿಗೆ ಕೋಲ್ಡ್ ಎಲ್ಲ ಕಡಿಮೆ ಆಗಬೇಕು, ಇಲ್ಲ ಅಂತಂದರೆ ಬಂದರೆ ಗೆಸ್ಟ್ ಮುಂದೆ ಅಕ್ಷಿ ಅಂತ ಅನ್ಬೇಕಾಗುತ್ತೆ, ಮೂಗೆಲ್ಲ ತುಂಬ ಕೆಂಪಾಗುತ್ತೆ, ಅದ್ರ ಬದಲು ನೀವು ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಇರಬೇಕು ಅಂತ ಅನ್ಬೇಕಾದ್ರೆ ಶಾರದಾ ತುಂಬ ಕೋಪ ಮಾಡಿಕೊಂಡು ಕೊಟ್ಟಿರೋ ನೀರನ್ನ ಇಟ್ಬಿಡ್ತಾಳೆ. ಸರ್ ಸುಮ್ಮನೆ ರೀ ಸರ್, ಎಷ್ಟು ಸಲ ಹೇಳೋದು ಈ ವಿಷಯ ಮಾತಾಡಬೇಡಿ ಅಂತ ಹೇಳಿದ್ದೀನಿ ತಾನೆ, ಮತ್ತೆ ಏನೋ ಮಾಡೋಕ್ಕಾಗಿ ಮನೆಯವ್ರಿಗೆಲ್ಲರಿಗೂ ತೊಂದರೆ ಕೊಡಬೇಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ ದಯವಿಟ್ಟು ರಿಸೆಪ್ಷನ್ನ ನಿಲ್ಲಿಸಿ, ತಾತನಿಗೆ ತುಂಬ ಕೋಪ ಇದೆ ಅಂತ ಹೇಳ್ಬೇಕಾದ್ರೆ ಇಲ್ಲ ಯಾವುದೋ ಒಂದು ಮನೇಲಿ ಪ್ರೀತಿ ಇದೆ ಅದನ್ನು ನಾವು ಮುಂದೆ ತರಬೇಕು ಅಂತ ಅನ್ಬೇಕಾದ್ರೆ ಖಂಡಿತ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಈ ರಿಸೆಪ್ಷನ್ ಮಾಡಬೇಡಿ ಅಂತ ಕೋಪ ಮಾಡ್ಕೊಂಡು ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೆಳಗಾದಾಗ ಈ ಕಡೆ ಸಿದ್ದು ದೀಪನ ಕೈ ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ದೀಪು ಕೇಳ್ತಾ ಇರ್ತಾಳೆ ರಿಸೆಪ್ಷನ್ ಅಂತಂದರೆ ಮೊನ್ನೆ ಜ್ಯೋತಿಕಾ ಅಕ್ಕನಿಗೂ ನಿಮಗೂ ಆಯ್ತಲ್ಲ ಆ ರೀತಿನ ತುಂಬ ಡ್ಯಾನ್ಸ್ ಎಲ್ಲ ಇರುತ್ತೆ ಫೋಟೋಶೂಟ್ ಎಲ್ಲ ಇರುತ್ತೆ ಅಲ್ವಾ ಅಪ್ಪ ಅಂತ ಅಂದಾಗ ಹೌದು ಮಗಳೇ ಅದೇ ರೀತಿ ಇರೋದು ಅಂತ ಅಂದಾಗ ಹಾಗಾದರೆ ನಾನು ಹೊಸ ಬಟ್ಟೆ ಹಾಕ್ಕೊಂಡು ತುಂಬ ಫೋಟೋಶೂಟ್ ಮಾಡಿಸ್ಕೋತೀನಿ ಅಂತ ಅಂದಾಗ ನಿನಗೇನು ಇಷ್ಟನೋ ಅದನ್ನೇ ಮಾಡಿಸ್ಕೋ, ಯಾಕೆ ಅಂತಂದರೆ ಮದುವೆ ಆಗಿ ರಿಸೆಪ್ಷನ್ ಆಗ್ತಿರೋದು ನಿಮ್ಮ ಅಪ್ಪ ಅಮ್ಮಂದು ಅಂತ ಅಂದಾಗ ದೀಪು ತುಂಬ ಖುಷಿಯಾಗಿ ಓಡಿ ಬಂದು ಸುಮಿತ್ರನ ಹತ್ರ ಹೇಳ್ತಾ ಇರ್ತಾಳೆ ನಿಮಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳಲ್ಲ ಅಂತ ಅಂದಾಗ ಹೇಳು ಅಮ್ಮಮ್ಮ ಅಂತ ಈ ಕಡೆ ಸುಮಿತ್ರ ಕೇಳ್ತಾ ಇದ್ದರೆ ಅಪ್ಪಂದು ಅಮ್ಮಂದು ರಿಸೆಪ್ಷನ್ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ತಾತ ತುಂಬ ಕೋಪ ಮಾಡಿಕೊಂಡು ಸಿದ್ದು ಏನು ಹುಡುಗಾಟ ಆಡ್ತಿದ್ಯಾ, ಮನೇಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಿಲ್ವ ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಮಾಡಬೇಕಾಗಿರೋ ಕಾರ್ಯನ ನಾನು ಮಾಡ್ತಾ ಇದ್ದೀನಿ, ಸೊ ನನಗೆ ರಿಸೆಪ್ಷನ್ ಆಗಲೇಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಹಾಗೆ ತಾತ ಬಾಯಿ ಮುಚ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೋಬೇಡಿ, ಕೋಪ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಎಲ್ಲ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಜ್ಯೋತಿ ಕಾಲಿಗೆ ಬಂದೇ ಬಿಡ್ತಾರೆ. ನೋಡಿ ತಾತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಏಕೆಂತಂದರೆ ಮನೇಲಿ ಪೂಜೆ ಮಾಡಿ 4 ಜನನ ಕರೆಯೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೂ ನೀವು ಅವಕಾಶ ಮಾಡಿಕೊಡ್ಲಿಲ್ಲ, ದೇವಸ್ಥಾನಕ್ಕೆ ಬನ್ನಿ ಅಂತಂದರೂ ಸಹ ಬರಲಿಲ್ಲ, ಕೊನೆಗೆ ಬರಂಗಾಯಿತು, ದಯವಿಟ್ಟು ಇದನ್ನೆಲ್ಲ ಬಿಟ್ಟು ನಮ್ಮನ್ನು ಖುಷಿಯಾಗಿ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ರಿಸೆಪ್ಷನ್ ಮಾಡ್ಕೊಳ್ಳೋಕ್ಕೆ ಬನ್ನಿ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಹೋಗು, ಇಲ್ಲ ಅಂತಂದರೆ ನನಗೆ ತುಂಬ ಕೋಪ ಬರಿಸ್ತೀಯ ಅಂತ ತಾತ ಬೈಬೇಕಾದ್ರೆ ವಿಮಲನೂ ಸಹ ಇದೆಲ್ಲ ಬೇಕನೋ ನಾಚಿಕೆ ಆಗಲ್ವ ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ಇಷ್ಟು ದೊಡ್ಡ ಮಗಳಿಟ್ಕೊಂಡು ರಿಸೆಪ್ಷನ್ ಮಾಡ್ಕೋತೀನಿ ಅಂತ ಹೇಳ್ತಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ, ಬಂದವ್ರು ಏನಾರು ಪ್ರಶ್ನೆ ಕೇಳಿದರೆ ಏನಂತ ಹೇಳ್ತೀಯ ಅಂತ ಅಂದಾಗ ಇವನೊಬ್ಬ ದೊಡ್ಡ ಸೆಲ್ಫಿಶು ಬಿಡಿ, ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ತಾ ಇಲ್ಲ ಅಂತ ಜ್ಯೋತಿಕಾ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥನು ಇದೆಲ್ಲ ಬೇಡ ಸರಿ ಕಾಣಿಸ್ತಿಲ್ಲ, ಶಾರದನ ಮೆಚ್ಚೋಕ್ಕೆ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಮೆಚ್ಚಲಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಶಾರದವ್ರ ಮೆಚ್ಚೋ ಅವಶ್ಯಕತೆ ನನಗಿಲ್ಲ ಅಂತ ಅನ್ಬೇಕಾದ್ರೆ ನನ್ನ ಮಗಳಿಗೆ ತುಂಬ ಬೇಜಾರಾಗುತ್ತೆ, ಅದನ್ನು ಯೋಚನೆ ಮಾಡು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಆದಷ್ಟು ಬೇಗ ಜ್ಯೋತಿಕಾ ಸರಿಯಾಗ್ತಾಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಹೇಗೋ ಗೊತ್ತಾಗುತ್ತೆ, ನೀನೊಬ್ಬ ದೊಡ್ಡ ಸೆಲ್ಫಿಶು, ನನ್ನ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದೀಯಾ ತೂ ಅಂತ ಬೈದು ಹೋಗ್ತಾ ಇರಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಚೌಟ್ರಿ ಬುಕ್ ಮಾಡಿದ್ದೀನಿ, ನೀವೆಲ್ಲ ಬಂದರೆ ಬನ್ನಿ ಬಿಟ್ಟರೆ ಬಿಡಿ, ನಾನಂತೂ ರಿಸೆಪ್ಷನ್ ಮಾಡ್ಕೋತೀನಿ, ಚೌಟ್ರಿ ಬುಕ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಮಾತನ್ನ ಕೇಳ್ಕೊಂಡು ಎಲ್ಲರೂ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.